ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಸೇವಾ ಇನ್ಪುಗೆ SSP ಸ್ಕಾಲರ್ಶಿಪ್ ಇದೆ ಲಾಸ್ಟ್ ಚಾನ್ಸ್ ಅಂತ ಹೇಳ್ಬೋದು. ಹೌದು, ಇನ್ನು ಕೂಡ ಯಾರಾದರೂ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿಕೊಂಡಿಲ್ಲ ಅಂದರೆ ಈಗಲೇ ಕೂಡ ಅಪ್ಲಿಕೇಶನ್ ಹಾಕಿಕೊಳ್ಳಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಡೇಟ್ ಎಕ್ಸ್ಟೆಂಡ್ ಆಗಲ್ಲ ಅಂತ ಹೇಳ್ಬೋದು. ಈಗ SSP ಸ್ಕಾಲರ್ಶಿಪ್ಗೆ 100% ಅಲ್ಲಿ 90% ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿಕೊಂಡಿರ್ತಾರೆ. ಇನ್ನು 10% ಮಾತ್ರ ಅಪ್ಲಿಕೇಶನ್ ಹಾಕಿಕೊಂಡಿರೋದಿಲ್ಲ. ಅಂದರೆ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಓದುತ್ತಿರುವ ವಿದ್ಯಾರ್ಥಿಗಳು ಅವರು ಯಾರಾದರೂ ಅಪ್ಲಿಕೇಶನ್ ಹಾಕಿಕೊಂಡಿಲ್ಲ ಅಂದರೆ ಅಪ್ಲಿಕೇಶನ್ ಸಹ ನೀವು ಕೂಡ ಹಾಕಿಕೊಳ್ಬೋದು. ಇನ್ನು ಕೊನೆಯ ದಿನಾಂಕ ಯಾವಾಗಿದೆ ಎಂಬುದು ಕೂಡ ನಾನು ನಿಮಗೆ ಈಗ ತಿಳಿಸಿಕೊಡ್ತೀನಿ. ಈಗ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ಲಿ ಬಂದು SSP ಅಂತ ಟೈಪ್ ಮಾಡಿಕೊಳ್ಳಿ. SSP ಅಂತ ಟೈಪ್ ಮಾಡಿಕೊಂಡ ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದಾಗ ಇಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಕೂಡ ಸಿಗುತ್ತೆ. ಅಂದರೆ ನೀವು ಇಲ್ಲೇ ಕೂಡ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಸಹ ನೀವು ಕೂಡ ಹಾಕಿಕೊಳ್ಬೋದು. ಮತ್ತು ಡೇಟ್ ಎಷ್ಟು ದಿನ ಕಾಲಾವಕಾಶ ಇದೆ ಎಂಬುದು ಕೂಡ ಅದನ್ನು ಕೂಡ ನೀವು ಇಲ್ಲೇ ಕೂಡ ತಿಳಿದುಕೊಳ್ಳಬಹುದು. ಈಗ ನಿಮಗೆ ನಾನು ಇದೊಂದು ವಿಡಿಯೋದಲ್ಲಿ ಇನ್ನು ಎಷ್ಟು ದಿನ ಕಾಲಾವಕಾಶ ಇದೆ ಎಂಬುದು ತಿಳಿಸಿಕೊಡ್ತೀನಿ. ಈಗ ಈ ರೀತಿ ಬಂದಾಗ ಇಲ್ಲಿ ಮೇಲ್ಗಡೆ ಸ್ವಲ್ಪ ಇಲ್ಲಿ ನಾವು ಸ್ಕ್ರೋಲ್ ಮಾಡಿಕೊಳ್ಳಬೇಕಾಗುತ್ತೆ. ಈಗ ಇಲ್ಲಿ ಮೇಲ್ಗಡೆ ಸ್ವಲ್ಪ ಇದನ್ನು ನಾನು ನಿಮಗೆ ಇಲ್ಲಿ ಸ್ಕ್ರೋಲ್ ಮಾಡಿ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡಬಹುದು. ಈಗ ಇಲ್ಲಿ ಕೆಳಗಡೆ ನೀವು ನೋಡಬಹುದು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಹರ್ ಅಂತ ಇದೆಯಲ್ಲ, ನಾನು ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ತೇನೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಬಹುದು ಒಂದೇದೇನಪ್ಪ ಅಂದರೆ ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/11/2025. ಅಂದರೆ ಇದೇ ತಿಂಗಳು, ಅಂದರೆ ಇನ್ನು ಸುಮಾರು 4 ದಿನ ಕಾಲಾವಕಾಶ ಮಾತ್ರ ಇದೆ. ಅವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳಿ. ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವವರು NSP OTR ನಂಬರ್ ಕೂಡ ಬೇಕಾಗುತ್ತೆ. NSP OTR ನಂಬರ್ ಕ್ರಿಯೇಟ್ ಮಾಡಿ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಬೇಕಾಗುತ್ತೆ. ಅದಾದ ನಂತರ ಆರ್ಯ ವೈಶ್ಯ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2025. ಇದು ಕೊನೆಯ ದಿನಾಂಕ ಇದೇ ತಿಂಗಳಾಗಿರುತ್ತೆ. ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2025. ಇದು ಕೂಡ ಕೊನೆಯ ದಿನಾಂಕ ಇದೇ ತಿಂಗಳಾಗಿರುತ್ತೆ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2025. ಇದು ಕೂಡ ಕೊನೆಯ ದಿನಾಂಕ ಇದೇ ತಿಂಗಳಾಗಿರುತ್ತೆ ಅಂತ ಹೇಳ್ಬೋದು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2025. ಇದು ಕೂಡ ಇದೇ ತಿಂಗಳು ಕೊನೆಯ ಗೊಳ್ಳುತ್ತಂತ ಹೇಳ್ಬೋದು. ಅದಾದ ನಂತರ ವಿಕಲಚೇತನರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2025. ಇದು ಸುಮಾರು ಇನ್ನೂ 1 ತಿಂಗಳು ಕಾಲಾವಕಾಶ ಇದೆ ಅಂತ ಹೇಳ್ಬೋದು. ಕಾರ್ಮಿಕ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2025. ಇದು ಕೂಡ ಇನ್ನೂ 1 ತಿಂಗಳ ಕಾಲಾವಕಾಶ ಇದೆ ಅಂತ ಹೇಳ್ಬೋದು. ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/11/2026. ಇದು ಇನ್ನೂ ಕೂಡ 2 ತಿಂಗಳ ಕಾಲಾವಕಾಶ ಇದೆ ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ಒನ್ ಯಾವುದಪ್ಪ ಅಂತಂದರೆ ಆಯುಷ್ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28/2/2026 ತನಕ ಕಾಲಾವಕಾಶ ಇದೆ. ಇಷ್ಟರೊಳಗೆ ನೀವು ಕೂಡ ಅಪ್ಲಿಕೇಶನ್ ಸಹ ಹಾಕಿಕೊಳ್ಳಬಹುದು. ಈ ಡೇಟ್ ಏನಿರುತ್ತಲ್ಲ ಇದೇ ಲಾಸ್ಟ್ ಆಗಿರುತ್ತೆ. ಇನ್ನು ಯಾವುದೇ ಕಾರಣಕ್ಕೂ ಡೇಟ್ ಎಕ್ಸ್ಟೆಂಡ್ ಆಗಲ್ಲ ಅಂತ ಹೇಳ್ಬೋದು. ಈಗ ಕ್ಯಾಟಗರಿ ವೈಸ್ ಏನು ನೀವು ಇಲ್ಲಿ ಡೇಟ್ ನೋಡಿದ್ರಲ್ಲ, ಈ ಡೇಟ್ನೊಳಗೆ ನೀವು ಕಂಪಲ್ಸರಿ ಆಗಿ ಅಪ್ಲಿಕೇಶನ್ ಸಹ ಹಾಕಿಕೊಳ್ಳಬೇಕಾಗುತ್ತೆ. ಈ ಡೇಟ್ ಆದ ನಂತರ ಯಾವುದೇ ಕಾರಣಕ್ಕೂ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿಕೊಳ್ಳಲು ಸಾಧ್ಯವಿಲ್ಲ. ಮತ್ತು ನೀವು ಮುಂದಿನ ವರ್ಷನೇ ಹಾಕಿಕೊಳ್ಳಬೇಕಾಗುತ್ತೆ. ಇನ್ನು ಕೂಡ ಯಾರಾದರೂ ಅಪ್ಲಿಕೇಶನ್ ಹಾಕಿಕೊಂಡಿಲ್ಲ ಅಂದರೆ ಅಪ್ಲಿಕೇಶನ್ ಸಹ ಹಾಕಿಕೊಳ್ಳಿ. ಇದೇ ಲಾಸ್ಟ್ ದಿನಾಂಕ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಡೇಟ್ ಎಕ್ಸ್ಟೆಂಡ್ ಆಗಲ್ಲ ಅಂತ ಹೇಳ್ಬೋದು. ಕೆಳಗಡೆ ನಮ್ಮದು ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು.